ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಸಹಕಾರಿ ಸಂಘ ಸಂಸ್ಥೆಗಳಿಗೆ ಬಹುದೊಡ್ಡ ಕೊಡುಗೆ ನೀಡಿದ ದಿವಂಗತ ಶ್ರೀ ಜಿ.ಬಿ. ಪಾಟೀಲ್ ಅವರ ಮೇಲೆ ಇರುವ ಅಭಿಮಾನಿಗಳ ಅಭಿಮಾನದ ಪ್ರೀತಿಯಿಂದಾಗಿ ಪ್ರಾರಂಭದ ಒಂದೇ ದಿನದಲ್ಲಿ ಬ್ಯಾಂಕಿನ ಗ್ರಾಹಕರು 35 ಲಕ್ಷಕ್ಕಿಂತಲೂ ಹೆಚ್ಚು ಠೇವಣಿ. ಗ್ರಾಹಕ ಠೇವಣಿದಾರರಿಗೆ ಶ್ರೀ ಜಿ.ಬಿ. ಪಾಟೀಲ್ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷ ತೇಜರಾಜ್ ಪಾಟೀಲ್ ಅವರಿಂದ ಬೆಳ್ಳಿ ನಾಣ್ಯ ಉಡುಗೊರೆ. ಜಿ.ಬಿ. ಪಾಟೀಲ್ ಕೋಆಪರೇಟಿವ್ ಬ್ಯಾಂಕ್ ಶುಭಾರಂಭ. ಗ್ರಾಹಕ ಸದಸ್ಯರಿಂದ ಒಂದೇ ದಿನದಲ್ಲಿ 35 ಲಕ್ಷಕ್ಕಿಂತಲೂ ಹೆಚ್ಚು ಠೇವಣಿ. ದಿವಂಗತ ಜಿ.ಬಿ. ಪಾಟೀಲ್ ಅವರ ಮೇಲಿನ ಪ್ರೀತಿ, ವಿಶ್ವಾಸ, ಅಭಿಮಾನಿಗಳ ಅಭಿಮಾನ. ಬ್ಯಾಂಕಿನ ನೂತನ ಶಾಖೆ ಶುಭಾರಂಭ. 1 ಲಕ್ಷ ಠೇವಣಿದಾರರಿಗೆ 1 ಬೆಳ್ಳಿ ನಾಣ್ಯ ಉಡುಗೊರೆ. 1 ಲಕ್ಷ ರೂಪಾಯಿ ಡಿಪಾಸಿಟ್ ಇಟ್ರ ಬೆಳ್ಳಿ ಇದನ್ನ ಕೊಡ್ತಾರೆ. ನಾನು ಇಟ್ಟಿದ್ದೇನೆ, ನೀವು ಎಲ್ಲರೂ ಇಡ್ರಿ. ಜನರ ಆರ್ಥಿಕ ಅವಶ್ಯಕತೆಗಳನ್ನು ಕಾಲಕಾಲಕ್ಕೆ ಹೊಂದಿಸಿಕೊಟ್ಟು ಒಟ್ಟು ಸಮಾಜದ ಆರ್ಥಿಕ ಪ್ರಗತಿಗೆ ಶ್ರಮಿಸಿದವರು ದಿವಂಗತ ಶ್ರೀ ಜಿ.ಬಿ. ಪಾಟೀಲ್. ಇಂದು ಶ್ರೀ ಜಿ.ಬಿ. ಪಾಟೀಲ್ ಕೋಆಪರೇಟಿವ್ ಬ್ಯಾಂಕ್ ಹುಟ್ಟು ಹಾಕಿ ಅದರ ಮೂಲಕ ಸರ್ವಾಂಗೀಣ ಅಭಿವೃದ್ಧಿಗೆ ಕಾರಣರಾದ ಅಧ್ಯಕ್ಷ ತೇಜರಾಜ್ ಪಾಟೀಲ್ ತಮ್ಮನ್ನು ತಾವು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಶ್ರೀ ಜಿ.ಬಿ. ಪಾಟೀಲ್ ಬ್ಯಾಂಕ್ ಹುಟ್ಟು ಹಾಕಿ ಅದರ ಅಧ್ಯಕ್ಷರಾಗಿ ಸಮಾಜ ಸೇವಕರಾಗಿ ಜನಪರ ಸೇವಾ ಕಾರ್ಯಗಳಿಂದ ಗುರುತಿಸಿಕೊಂಡು ಪ್ರತಿಷ್ಠಿತ ಕುಟುಂಬದ ಹಿನ್ನೆಲೆ ಹೊಂದಿದ್ದರು. ಅಪ್ಪಟ ಶಿಕ್ಷಣ ಪ್ರೇಮಿ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸದ್ದಿಲ್ಲದೆ ದುಡಿದು ಆದರ್ಶ ಸೇವಾ ಧುರೀಣರಾಗಿ ಹುಕ್ಕೇರಿ ತಾಲೂಕಿನಲ್ಲಿ ನಿಸ್ವಾರ್ಥ ಸೇವೆ, ತಂದೆಯ ಕನಸು ನನಸು ಮಾಡುವ ನಿಟ್ಟಿನಲ್ಲಿ ಕೋಆಪರೇಟಿವ್ ಬ್ಯಾಂಕ್ ಸ್ಥಾಪಿಸಿ ರೈತರ, ಮಧ್ಯಮ ವರ್ಗದವರ ಜನಸೇವೆಗಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಸಂಕೇಶ್ವರ ಪಟ್ಟಣದಲ್ಲಿ ನಾವು ಶಾಖೆ ತೆಗೆದಿದ್ದ ಬಹಳ ಖುಷಿ ಆಗೈತ್ರಿ. ನಾವು ಅನ್ಕೊಂಡಿರ್ಲಿಲ್ಲ ಒಂದೇ ದಿವಸದಾಗ ನಮ್ದು 35 ಲಕ್ಷ ತನ FD ಆಗ್ತೈತೆ ಅಂತ ನಾವು ಆಕ್ಚುಲಿ ಅನ್ಕೊಂಡಿರ್ಲಿಲ್ಲ. ಇವತ್ತು ಆಗೈತ್ರಿ. ನಮ್ಗೆ ಫಿಕ್ಸ್ ಡಿಪಾಸಿಟ್ ಯಾರು 1 ಲಕ್ಷ ಮೇಲೆ ಮಾಡ್ತಿರ್ಲಿಲ್ಲ ಅವ್ರಿಗೆ 1 ಬೆಳ್ಳಿ ನಾಯಿನ್ ಫ್ರೀ ಐತ್ರಿ, ಉಚಿತವಾಗಿ ಕೊಡ್ತೀವ್ರಿ. 1 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದಂತಹ ಗ್ರಾಹಕರಿಗೆ ನಾವು ಒಂದೊಂದು ಬೆಳ್ಳಿ ಕಾಯಿನ್ ಕೊಡಾತೀವ್ರಿ. ಇಷ್ಟು ಡಿಪಾಸಿಟ್ ಆಗ್ತೈತೆ ಅಂತ ನಾವು ಇವತ್ತು ಅನ್ಕೊಂಡಿರಲಿಲ್ಲ. ಇವತ್ತು 35 ಲಕ್ಷ ರೂಪಾಯಿ ಡಿಪಾಸಿಟ್ ಆಗೈತ್ರಿ. ಇದೇ ತರ ತುಂಬಾ ಖುಷಿ ಆಗೈತ್ರಿ. ಇದೇ ತರ ನಮಗೆ ಸಪೋರ್ಟ್ ಮಾಡ್ರಿ, ನಮ್ಮ ಸಂಸ್ಥೆ ಬೆಳೆಸ್ರಿ ಅಂತ ತಮ್ಮಲ್ಲಿ ಹುಕ್ಕೇರಿ ಶಾಖೆಯ ನೂತನ ಸಂಕೇಶ್ವರ ಶಾಖೆಯನ್ನು ಪ್ರಾರಂಭಿಸಿ ಗ್ರಾಹಕರಲ್ಲಿ ಹೆಚ್ಚಿನ ವಿಶ್ವಾಸವನ್ನು ಮೂಡಿಸುವ ನಿಟ್ಟಿನಲ್ಲಿ ನಮ್ಮ ಸಂಕೇಶ್ವರ ಬ್ರಾಂಚಿನ ಎಲ್ಲ ನಿರ್ದೇಶಕರು ಹಾಗೂ ಅಧ್ಯಕ್ಷರು ಎಲ್ಲರ ಜೊತೆ ಕೂಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬ್ಯಾಂಕನ್ನು ಡೆವಲಪ್ಮೆಂಟ್ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲ ಸಹಕಾರ ಮಾಡಿ ಈ ಕ್ಷೇತ್ರದ ಜನರಿಗೆ ನಾವು ಹೆಚ್ಚಿನ ಒಂದು ಆದ್ಯತೆ ನೀಡಬೇಕಂತ ಹೇಳಿ ನಾವು ವಿನಂತಿಯನ್ನು ಮಾಡಿಕೊಳ್ತೀವಿ. ಪಾಟೀಲ್ ಕೋಆಪರೇಟಿವ್ ಸೊಸೈಟಿ, ಜಿ.ಬಿ. ಪಾಟೀಲ್ ಕೋಆಪರೇಟಿವ್ ಸೊಸೈಟಿ ಹುಕ್ಕೇರಿ ಇವರ ಶಾಖೆಯಿಂದ ಸಂಕೇಶ್ವರದಲ್ಲಿ ಒಂದು ಕೋಆಪರೇಟಿವ್ ಸೊಸೈಟಿ ಶಾಖೆ ಮಾಡಿದ್ದೇವೆ. ನಾವು ಹುಕ್ಕೇರಿಯಲ್ಲೂ 10 ಕೋಟಿ ಗಂಟಲೆ ಸಾಲ ತೊಗೊಂಡು ಎಲ್ಲ ಟರ್ನ್ ಔಟ್ ಮಾಡಿದೆವು. ಚಲೋ ಆಗೈತಿ. ಈ ಸಂಕೇಶ್ವರದಲ್ಲಿ ನಮಗೆ ಚಲೋ ಆಗಲಿ ಅಂತ ನಾವು 4 ಮಂದಿ ಹಿರಿಯರಿಗೆ ಬೇಡಿಕೊಳ್ಳೋದು. ಹುಕ್ಕೇರಿ ಶಾಖೆಯ ನೂತನ ಸಂಕೇಶ್ವರ ಶಾಖೆಯನ್ನು ಪ್ರಾರಂಭಿಸಿ ಗ್ರಾಹಕರಲ್ಲಿ ಹೆಚ್ಚಿನ ವಿಶ್ವಾಸವನ್ನು ಮೂಡಿಸುವ ನಿಟ್ಟಿನಲ್ಲಿ ನಮ್ಮ ಸಂಕೇಶ್ವರ ಬ್ರಾಂಚಿನ ಎಲ್ಲ ನಿರ್ದೇಶಕರು ಹಾಗೂ ಅಧ್ಯಕ್ಷರು ಎಲ್ಲರ ಜೊತೆ ಕೂಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬ್ಯಾಂಕನ್ನು ಡೆವಲಪ್ಮೆಂಟ್ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲ ಸಹಕಾರ ಮಾಡಿ ಈ ಕ್ಷೇತ್ರದ ಜನರಿಗೆ ನಾವು ಹೆಚ್ಚಿನ ಒಂದು ಆದ್ಯತೆ ನೀಡಬೇಕಂತ ಹೇಳಿ ನಾವು ವಿನಂತಿಯನ್ನು ಮಾಡಿಕೊಳ್ತೀವಿ. ಪಾಟೀಲ್ ಕೋಆಪರೇಟಿವ್ ಬ್ಯಾಂಕ್ ಓಪನ್ ಮಾಡಿದ್ದಾರೆ ಜಿ.ಬಿ. ಪಾಟೀಲ್. ಈಗ ನಾನು 1 ಲಕ್ಷ ಬಜೆಟ್ ಇಟ್ಟಿದ್ದೇನೆ, ಅದಕ್ಕೆ ನನಗೆ ಬೆಳ್ಳಿ ಕೊಂಡು ಕೊಟ್ಟಿದ್ದಾರೆ. ಭಾರಿ ಖುಷಿಯಾಗಿದೆ. ಇದು ನಮ್ಮ ಅಣ್ಣನ ಬ್ಯಾಂಕ್ ರೀ. ನಾವು ಇಲ್ಲಿ ವ್ಯವಹಾರ ಮಾಡತ್ತೇವ್ರಿ. ಮತ್ತು 1 ಲಕ್ಷ ತಕ FD ಇಟ್ಟವ್ರಿಗೆ ಬೆಳ್ಳಿ ನಾಣ್ಯ ಅದು ಕೊಡತ್ತಾರ್ರಿ. ನಾವು ಲೋನ್ FD ಇಟ್ಟವ್ರಿ, ಲೋನ್ ತೊಗೊಂಡೇವ್ರಿ. ಮತ್ತು ಬ್ಯಾಂಕ್ ಚಲೋ ನಿಮಗೆ ಬೆಳ್ಳಿ ನಾಣ್ಯ ಸಿಕ್ಕೈತಿಲ್ಲ? ಹಾಂ, ಸಿಕ್ಕೈತ್ರಿ. ಖುಷಿ ಅನಿಸ್ತದೆ? ಖುಷಿ ಅನಿಸ್ತದೆ. ಏನು ಹೆಸರು ನಿಮ್ಮದು? ನಂದಾಗ ಓದಿಸಿದ ಪಾಟೀಲ್. ಇವತ್ತಿನ ದಿವಸ ನಮ್ಮ ಜಿ. ಪಾಟೀಲ್ ಗೌಡರ ಮಗ ಆಗಿರ್ತಕ್ಕಂಥ ತೇಜನಗೌಡರು ಅಪ್ಪನಂತೆ ಸತ್ಕೀರ್ತಿಯನ್ನು ಉಳಿಸ್ತಾ ಹೊಂಟಿದ್ದಾರೆ. ಮೊಳಕೆ ಆದದ್ದ ಮರವಾಗಿ ಹೆಮ್ಮರವಾಗಿ ಬೆಳೆಯಬೇಕು. ಅಲ್ಲ, ಅವರು 2-3 ವರ್ಷದ್ದು ಬ್ಯಾಂಕ್ಗಳನ್ನ ತೆಗೆದ್ರೂ ಅವರಿಗೆ ಎಲ್ಲ ಸಹಕಾರ ಬಡ ಜನರಿಗೆ ಬಹಳ ಸಹಕಾರ ನೀಡ್ತಾ ಇದ್ದಾರೆ.
ಜನರಿಗೆ ಸಹಕಾರ ಅಂದ್ರೆ ಏನು ಕಾಲ ಕಾಲಕ್ಕೆ ಕುಡಿದು ಕಾಲ ಕಾಲಕ್ಕೆ ತೊಳೆದು ಅವ್ರದ್ದು ವ್ಯವಹಾರನೂ ಸರಿ ಐತಿ. ಅಲ್ಲ, ತಂದೆ ಮಾಡಿರ್ತಕ್ಕಂಥ ಕೀರ್ತಿ ಸದಾ ಸಣ್ಣ ಗೌಡರಂದು ಉಳಿಬೇಕಂತ ಹೇಳಿ ಈ ಉದ್ದೇಶದಿಂದ ಶಾಖೆಗಳನ್ನಾದ್ರೂ ಮಾಡ್ತಾ ಇದ್ದಾರೆ. ಶಾಖೆಗಳು ಆಗಬೇಕಾದ್ರೆ ಹಂಗೇನಾಗೋದಿಲ್ಲ. ಶಾಖೆಗಳು ಸತ್ತು ಕೀರ್ತಿ ಬಂದಾಗ ಮಾತ್ರ ಶಾಖೆಗಳು ತಯಾರಾಯ್ತವೆ. ಈ ಕೊಟ್ಟಿರ್ತಕ್ಕಂಥ ಬ್ಯಾಂಕಿನಲ್ಲಿ ವ್ಯವಹಾರ ಮಾಡ್ತಕ್ಕಂಥ ಸಿಬ್ಬಂದಿ ಆಗಲಿ, ನಮ್ಮ ಗೌಡರಾಗಲಿ ಭಾಳ ಸುಶಿಕ್ಷಿತ ವ್ಯವಹಾರ ನಡೆಸಿದರು. ಯಾರಾದರೂ ಮಾಡಬೇಕಾದ್ರೆ ನಮ್ಮ ಗೌಡ್ರ ಹೆಸರನ್ನು ಸದಾ ಅಜರಾಮರು ಸೂರ್ಯಚಂದ್ರ ವಿರೋರು ನಮ್ಮ ಗೌಡ್ರ ಹೆಸರನ್ನು ಉಳಿಬೇಕಂತೇಳಿ ಉದ್ದೇಶಿತ ಬೆನವಾಡ ಗ್ರಾಮದ ಸಮಸ್ತ ಹಿರಿಯರೆಲ್ಲರೂ ಕೂಡಿ ಭಾಳ ಸಹಕಾರ ನೀಡ್ತಾ ಇದ್ದಾರೆ. ಆದ್ರೂ ಅವರು ಬ್ಯಾಂಕಿನಲ್ಲೇ ನಾವೆಲ್ಲರೂ ನೀವೆಲ್ಲರೂ ಕೂಡಿಕೊಂಡು ನಮ್ಮ ಇದ್ದ ಹಣವನ್ನು ಆ ಬ್ಯಾಂಕಿನಲ್ಲಿ ಇಟ್ಟು ಒಂದಕ್ಕೆ ಎರಡನ್ನು ಮಾಡ್ಕೊಳ್ತಕ್ಕಂಥ ಜ್ಞಾನ ಯಾರೆಲ್ಲ ಬರ್ತದೋ ಅವರು ಜಿ ಬಿ ಪಾಟೀಲ್ ಬ್ಯಾಂಕ್ನಲ್ಲಿ ಇಡಬೇಕಂತ ನನ್ನ ಉದ್ದೇಶ ಇಷ್ಟ. ಅಲ್ಲದೆ 1 ಲಕ್ಷ ಹಣ ಇಟ್ಟರೆ ಅವರ ಹಿಂದೆ ಬಡ ಜನರಿಗೆ 1 ಲಕ್ಷ ಹಣ ಎಫ್ ಡಿ ಇಟ್ಟವರಿಗೆ ಅವರು ಬೆಳ್ಳಿಯ ಕಾಯಿನ್ ಕೊಡ್ತಾ ಬಂದಿದ್ದಾರೆ. 3 ವರ್ಷ ಕಾಲದಿಂದ ಕೊಡ್ತಾ ಬಂದಿದ್ದಾರೆ. ಇನ್ನಾದ್ರೂ ಅವರು ಮುಂದುವರಿಸ್ತಾರೆ. ಈ ಇದು ಬ್ಯಾಂಕ್ ಅಲ್ಲ, ಬಡವರ ತಾಯ್ತಂತೆ ಅಂತ ಹೇಳಿ ನಿರ್ಮಾಣ ಆಗಬೇಕು ಅಷ್ಟೇ. ನಮ್ಮಲ್ಲಿ ಎಲ್ಲ ಕಸ್ಟಮರಿಗೆ, ಗ್ರಾಹಕರಿಗೆ ನನ್ನ ಶ್ರೀ ಬಸವಣ್ಣ ಗುರಪ್ಪ ಬಂದ ಇವರಿಂದ ತತ್ವದ ತಮ್ಮೆಲ್ಲರ ಗುಣಗಳಿಗೆ, ಗುರುಗಳ ಚರಣಕ್ಕೂ ತಮ್ಮೆಲ್ಲರ ಅಂತರಂಗಕ್ಕೂ ಪ್ರೀತಿಯಾಗುವಂಥ ಮಾತು ಸದಾ ಈ ಬ್ಯಾಂಕಿನ ಸತ್ಕೀರ್ತಿ ನಾವೆಲ್ಲರೂ ನೆನಪು. ಆದರೆ ಬ್ಯಾಂಕಿನ ಕಡೆ ಓಡಿ ಹೋಗುವಂಥ ಸದ್ಗುಣಗಳು ಭಗವಂತ ನಿಮ್ಮೆಲ್ಲರಲ್ಲಿ ಹುಟ್ಟಿಸಲಿ ಅಂತ ಹೇಳ್ತಾ ನನ್ನ 4 ಮಾತು. ₹1,00,000 ರೀ ಡಿಪಾಸಿಟ್ ಇಟ್ರೆ ಬೆಳ್ಳಿ ಇದನ್ನ ಕೊಡ್ತಾರೆ. ನಾನು ಇಟ್ಟಿದ್ದೇನೆ ರೀ, ನೀವು ಎಲ್ಲರೂ ಇಡ್ರಿ. ಹೌದಾ?